ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗೆ ರಾತ್ರಿಯ ವಿಡಿಯೋದಲ್ಲಿ ಹಲವಾರು ಕಂಪನಿಗಳ Q3 ರಿಸಲ್ಟ್ ಅನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ, ಯಾಕಂದ್ರೆ ಮತ್ತೆ ಆ ಸ್ಟಾಕ್ ಗಳನ್ನ ರಿಪೀಟ್ ಮಾಡೋದಿಲ್ಲ, ಈಗಾಗಲೇ ಕವರ್ ಮಾಡಿರೋದ್ರಿಂದ. ಹಾಗೆ ಇದು ಅರ್ನಿಂಗ್ ಸೀಸನ್ ಆಗಿರೋದ್ರಿಂದ ಕಂಪನಿಗಳ ನಂಬರ್ಸ್ ನ ಒಂದು ಎಕ್ಸ್ಟ್ರಾ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಕವರ್ ಮಾಡಕ್ಕೆ ಲೇಟ್ ಆಗುತ್ತೆ ಅಂತ, ಅಂದ್ರೆ ಲೆಂತ್ ಜಾಸ್ತಿ ಆಗುತ್ತೆ ಅಂತ, ಸ್ವಲ್ಪ ಲೇಟ್ ಆಗುತ್ತೆ. ವಿಡಿಯೋ ಬರೋದು 9 ಗಂಟೆ ಆಗ್ಬಹುದು, ವಾಚ್ ಮಾಡಿ. ಅರ್ನಿಂಗ್ ಸೀಸನ್ ಆಗೋವರೆಗೂ ಒಂದು ಎಕ್ಸ್ಟ್ರಾ ವಿಡಿಯೋ ಬರಬಹುದು. ಏನು, ಮುಂದುವರಿಯೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಬಟ್ ಕಂಡೀಷನ್ ಅಂದ್ರೆ ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲಾ ಸರ್ವಿಸಸ್ ಸಿಗುತ್ತೆ. ಹಾಗೆ ಇವತ್ತು ಮತ್ತೆ ನಾಳೆ ನಮ್ಮ ಟೀಮ್ ಡೆಡಿಕೇಟೆಡ್ ಆಗಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದೆ. ಇನ್ ಕೇಸ್ ಯಾರ್ದಾದ್ರು ಅಕೌಂಟ್ ಮಧ್ಯದಲ್ಲಿ ಸ್ಟ್ರಕ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅಂತವ್ರು ಕಾಲ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಮೇ ಬಿ 10 to 15 ಮಿನಿಟ್ಸ್ ಟೈಮ್ ತಗೊಳ್ಬಹುದು ಅಷ್ಟೇ. ಅಷ್ಟು ಸಮಯನ ಫ್ರೀ ಮಾಡ್ಕೊಂಡು ಕಾಲ್ ಮಾಡಿ, ನಿಮ್ಮ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 588 ಪಾಯಿಂಟ್ಸ್ ಅಥವಾ 1.21% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಸ್ವಲ್ಪ ಫ್ಲಾಟ್ ಆಗಿದೆ. ಅನಂತರ ಒಳ್ಳೆ ರ್ಯಾಲಿ ಬಂದಿದೆ, ಮಧ್ಯೆ ಒಂದಷ್ಟು ಕರೆಕ್ಷನ್ ಕೂಡ ಬಂದಿದೆ. ನೋಡಬಹುದು 382 ಪಾಯಿಂಟ್ಸ್. ಆನಂತರ ನಾರ್ಮಲ್ ಆಗಿ ಟ್ರೇಡ್ ಆಗಿದೆ. ಬಟ್ ಕೊನೆಯಲ್ಲಿ ಒಂದು ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಯಾವ ರೀತಿ ಸ್ಪೈಕ್ ಬಂದಿದೆ ಅಂತ. ಆ ಸ್ಪೈಕ್ ಮೋರ್ ದೆನ್ 300 ಪಾಯಿಂಟ್ಸ್ ಮೇಲಕ್ಕೆ ತಗೊಂಡೋಗಿದೆ ಮಾರ್ಕೆಟ್ ಅನ್ನ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೊನ್ನೆ ಒಂದಷ್ಟು ಡೌನ್ ಫಾಲ್ ಇತ್ತು, ನಿನ್ನೆ ಅದು ರಿಕವರ್ ಆಗಿದೆ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ನಂತರ ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ 270 ಪಾಯಿಂಟ್ಸ್ ಅಥವಾ 1.18% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಸ್ಪೈಕ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ನೋಡಬಹುದು ಯಾವ ರೀತಿ ಸ್ಪೈಕ್ ಬಂದಿದೆ ಅಂತ. ಎಸ್ಪೆಷಲಿ ಮಾರ್ಕೆಟ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು. ಅನಂತರ ಒಂದು ಸುದ್ದಿ ಬಂತು. ಆ ಸುದ್ದಿ ಮಾರ್ಕೆಟ್ ನ ಸ್ವಲ್ಪ ಕೆಳಗಡೆ ತಗೊಂಡೋಯ್ತು. ಬಟ್ ಕೊನೆಯಲ್ಲಿ ಆ ಸುದ್ದಿಯನ್ನ ಹಿಂದೆ ತಳ್ಳಿ ಒಳ್ಳೆ ರಿಯಾಕ್ಷನ್ ಕೂಡ ಬಂತು. ಆ ಸುದ್ದಿ ಏನು ಅಂತಂದ್ರೆ ನೋಡಬಹುದು, ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ ಆಲ್ಟ್ಸ್ US ಟ್ರೇಡ್ ಡೀಲ್ ವರ್ಕ್ ಆಫ್ಟರ್ ಟ್ರಂಪ್ಸ್ ಗ್ರೀನ್ಲ್ಯಾಂಡ್ ರಿಮಾರ್ಕ್ಸ್ ಇನ್ ದಾವೋಸ್. ದಾವೋಸ್ ಅಲ್ಲಿ ಟ್ರಂಪ್ ಸ್ಟೇಟ್ಮೆಂಟ್ ಹೇಳಿದ ನಂತರ ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ US ಜೊತೆಗಿನ ಟ್ರೇಡ್ ಡೀಲ್ ಮಾತುಕತೆಗಳೇನಿತ್ತು ಅದನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದೆ. ಆ ಸುದ್ದಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತು. ಬಟ್ ಕೊನೆಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಏನ್ ಕಂಟಿನ್ಯೂ ಆಗ್ಲಿಲ್ಲ, ಪಾಸಿಟಿವ್ ಆಯ್ತು. ಅಂದ್ರೆ ಇನ್ನೊಂದು ಯಾವ್ದೋ ಸುದ್ದಿ ಬರ್ಲಿಲ್ಲ, ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ಒಳ್ಳೆ ರಿಕವರಿಯನ್ನ ಮಾಡಿತು. ಸೊ ಈ ರೀತಿ ಪರ್ಫಾರ್ಮೆನ್ಸ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದ್ದು. ಜೊತೆಗೆ ಟ್ರಂಪ್ ಕೂಡ ದಾವೋಸ್ ಅಲ್ಲಿ ಹಲವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಮೇ ಬಿ ಅವರ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಪಾಸಿಟಿವ್ ಸ್ಟೇಟ್ಮೆಂಟ್ ಬಂತಿರೋ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು. ಜೊತೆಗೆ ಮಾರ್ಕೆಟ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಮಾರ್ಕೆಟ್ ಮೊನ್ನೆ ಬಿತ್ತಲ್ಲ ಅಮೆರಿಕನ್ ಮಾರ್ಕೆಟ್, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದು ಪೀನಟ್ ಅಂತ ಹೇಳಿದ್ದಾರೆ, ಬಿದ್ದಿರೋದು ಪೀನಟ್ ಅಷ್ಟು, ಆದ್ರೆ ಒಳ್ಳೆ ರ್ಯಾಲಿ ಬರುತ್ತೆ ಅಂತ ಹೇಳಿದ್ದಾರೆ. ಮೇ ಬಿ ಆ ಸ್ಟೇಟ್ಮೆಂಟ್ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದೇನೋ. ಒಟ್ಟಿನಲ್ಲಿ ಒಂದು ನೆಗೆಟಿವ್ ಸುದ್ದಿ ಬಂದ್ರೂ ಕೂಡ ನೆಕ್ಸ್ಟ್ ಒಳ್ಳೆ ರಿಕವರಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಏನು, ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ FIS DIS ಆಕ್ಟಿವಿಟಿ ಕಡೆ ನಿನ್ನೆ FIS 1787 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 4520 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ, DIS ನೆಟ್ ಬೈಯಿಂಗ್ ಕಂಟಿನ್ಯೂ ಆಗಿದೆ. ಇನ್ನು ನಮ್ಗೆ ಒಂದು ಪಾಸಿಟಿವ್ ಸುದ್ದಿ ಏನಪ್ಪಾ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಮನಿ ಕಂಟ್ರೋಲ್ ಜೊತೆ ಮಾತಾಡ್ತಾ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಗುಡ್ ಡೀಲ್ ವಿತ್ ಇಂಡಿಯಾ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಜೊತೆಗೆ ಅಗೇನ್ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದ್ದಾರೆ. ಗುಡ್ ಫ್ರೆಂಡ್, ಗುಡ್ ಮ್ಯಾನ್, ಅದು ಇದು ಅಂತಾನೆ. ಈ ಅಪ್ಪ ಹಂಗೆ ಮುಂದ್ಗಡೆ ಗುಡ್ಡು ಪಡ್ಡು ಅಂದ್ಕೊಂಡು ಹಿಂದಿಂದ ಟ್ಯಾರಿಫ್ ಹಾಕೋನು. ಒಟ್ಟಿನಲ್ಲಿ ಒಳ್ಳೆ ಡೀಲ್ ಆಗುತ್ತೆ ಅನ್ನೋಂತ ಮಾತನ್ನ ಹೇಳಿದ್ರೆ ಖಂಡಿತ ಇದು ಒಳ್ಳೆ ಸುದ್ದಿನೇ ನಮ್ಮ ಮಾರ್ಕೆಟ್ಗೆ. ನೋಡೋಣ ಏನಾದ್ರೂ ರಿಯಾಕ್ಷನ್ ಬರುತ್ತಾ ಅಂತ. ಏನು, ದಾವೋಸ್ ಅಲ್ಲಿ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ನಡೀತಾ ಇತ್ತು, ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಹೋಟೆಲ್ ಅಲ್ಲಿ ಸುಮಾರು ಲೀಡರ್ಸ್ ಅನ್ನ ಇವ್ಯಾಕ್ಯುವೇಟ್ ಮಾಡಿದ್ದಾರೆ. ತುಂಬಾ ಜನ ಅನ್ಕೊಂಡಿರ್ಬೋದು ಅದ್ರಲ್ಲಿ ಟ್ರಂಪ್ ಸಿಗಾಕೊಂಡ್ಬಿಡ್ಲಿ ಅಂತಾನೆ. ಬಟ್ ಆ ರೀತಿ ಏನಾಗಿಲ್ಲ, ಎಲ್ರು ಕೂಡ ಸೇಫ್ ಆಗಿದ್ದಾರೆ. ಜೊತೆಗೆ ಬೆಂಕಿಯನ್ನು ಕೂಡ ಕಂಟ್ರೋಲ್ ಮಾಡಿದ್ದಾರೆ. ಏನು, ಟ್ಯಾರಿಫ್ ಬಗ್ಗೆ ಒಂದು ಸುದ್ದಿ ಇದೆ ನೋಡ್ಬೋದು. ಬಿಗ್ ಟ್ಯಾರಿಫ್ಸ್, ಬಿಗ್ಗರ್ ರಿಸಿಪ್ಟ್ಸ್. Steady finds Americans not foreigners are paying 96% of Trump tariffs cost. ನಮ್ಮ ಟ್ರಂಪ್ ಅನ್ನ ಭರ್ಜರಿ ಟ್ಯಾರಿಫ್ ಹಾಕ್ತೀವಿ, ಕಂಪನಿಗಳು ನಮಗೆ ಬಿಲಿಯನ್ ಗಳಲ್ಲಿ ಪೇ ಮಾಡ್ತವೆ ಅಥವಾ ದೇಶಗಳು ಬಿಲಿಯನ್ ಗಳಲ್ಲಿ ಪೇ ಮಾಡ್ತವೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ನೋಡಬಹುದು ಟ್ರಂಪ್ ಹಾಕಿರುವಂತ ಟ್ಯಾರಿಫ್ ಅನ್ನ ಪೇ ಮಾಡ್ತಿರೋದು, ಅದರಲ್ಲಿ 96% ಪೇ ಮಾಡ್ತಿರೋದು ಅಮೆರಿಕನ್ಸ್, ಫಾರಿನರ್ಸ್ ಅಲ್ಲ ಅಂತ ಹೇಳ್ತಿದೆ. ಇದು ಅಬ್ವಿಯಸ್ ಅಲ್ವಾ?
ಯಾವುದೇ ಒಂದು ದೇಶದ ಮೇಲೆ ಟ್ಯಾರಿಫ್ ಹಾಕಿದ್ರೆ ಕಂಪನಿಗಳೇನ್ ಮಾಡ್ತವೆ, ಅದನ್ನ ಕಸ್ಟಮರ್ ಮೇಲೆ ವರ್ಗಾವಣೆ ಮಾಡ್ತವೆ. ಅವ್ರಿಗೆ ಇಂಪ್ಯಾಕ್ಟ್ ಸ್ವಲ್ಪನೇ ಆಗೋದು, ಕಸ್ಟಮರ್ಗೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ನಾನು ಹಿಂದಿನ ಕೂಡ ಹೇಳಿದೀನಿ, ನಾನು ಪದೇ ಪದೇ ಇದನ್ನ ರಿಪೀಟ್ ಮಾಡಿದೀನಿ, ಎಸ್ಪೆಷಲಿ ಈ ಟ್ಯಾರಿಫ್ ಗಳನ್ನ ಹಾಕದಂತ ಸಂದರ್ಭದಲ್ಲಿ ಅಮೆರಿಕಾದಲ್ಲೇ ಸೇಮ್ ವಸ್ತುಗಳು ಸಿಗ್ತಾ ಇದ್ರೆ ಅದೇ ವಸ್ತುಗಳನ್ನ ನಾವು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ನಮ್ಮ ಮೇಲೆ ಟ್ಯಾರಿಫ್ ಬೀಳುತ್ತೆ, ಬಟ್ ಅಮೆರಿಕಾದಲ್ಲೇ ಉತ್ಪಾದನೆ ಆಗುವಂತ ವಸ್ತುಗಳ ಮೇಲೆ ಟ್ಯಾರಿಫ್ಸ್ ಬೀಳೋದಿಲ್ಲ. ಹಾಗೇನಾಗುತ್ತೆ, ಅದು ಕಡಿಮೆ ಪ್ರೈಸ್ಗೆ ಸಿಗುತ್ತೆ, ನಮ್ದು ಪ್ರೈಸ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ದನ್ನ ಕೊಂಡ್ಕೊಳ್ಳೋದಿಲ್ಲ ಜನ, ಅದನ್ನ ಕೊಂಡ್ಕೊಳ್ತಾರೆ, ಅಲ್ಲಿ ಸಿಗೋದು ಲೋಕಲ್ ಪ್ರೊಡಕ್ಷನ್. ಅವಾಗ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಅಲ್ಲಿ ಲೋಕಲ್ ಪ್ರೊಡಕ್ಷನ್ ಇಲ್ಲ ಯಾವ್ದೋ ಒಂದು ಪ್ರಾಡಕ್ಟ್ ಅಂದ್ರೆ ಅದನ್ನ ನಾವು ಕಳಿಸ್ತಿದೀವಿ ಅಂದ್ರೆ ನಾವು ಎಷ್ಟು ಪ್ರೈಸ್ ಹಾಕಿರೋ ತಗೊಳ್ಳೇಬೇಕಾಗುತ್ತೆ. ಜನಕ್ಕೆ ಬೇಕಾಗಿರೋ ಪ್ರಾಡಕ್ಟ್ ಅಂದ್ರೆ ಪ್ರೈಸಿಂಗ್ ಪವರ್ ಅಂತಾರ ಅದನ್ನ. ಇಲ್ಲಿ ಸಾಕಷ್ಟು ವಸ್ತುಗಳು ಅಮೆರಿಕಾದಲ್ಲಿ ಸಿಗೋದಿಲ್ಲ, ಹೊರಗಡೆಯಿಂದಾನೇ ತಗೊಳ್ಬೇಕು. ಅಂತದ್ರ ಮೇಲೆ ಡೊನಾಲ್ಡ್ ಟ್ರಂಪ್ 50 ಅಲ್ಲ 200 ಅಲ್ಲ 500% ಟ್ಯಾರಿಫ್ ಹಾಕಿದ್ರು ಅದು ಜನರಿಗೆ ವರ್ಗಾವಣೆ ಆಗೋದು. ಸದ್ಯದ ಮಟ್ಟಿಗೆ 96% ಟ್ಯಾರಿಫ್ ಅನ್ನ ಅಮೆರಿಕನ್ಸೇ ಪೇ ಮಾಡ್ತಿರೋದು ಅಂತ ಈ ಸ್ಟಡಿ ಹೇಳ್ತಾ ಇದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇಂಡೋ ಕೌಂಟ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಅಮೆರಿಕಾದಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದೆ, ಪಿಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದೆ. ಇದರ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ವಾಚ್ ಮಾಡಬಹುದು ಇಂಡೋ ಕೌಂಟ್ ಇಂಡಸ್ಟ್ರೀಸ್ ಅನ್ನ. ಹಾಗೆ ಈ ಟ್ಯಾರಿಫ್ಸ್ ಏನಿದೆಯಲ್ಲ, ನಮ್ಮ ಇಂಡಿಯನ್ ಕಂಪನಿ ಅಮೆರಿಕಾದಲ್ಲಿ ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಹೊಂದಿದ್ರೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರಾಟ ಮಾಡೋದಾದ್ರೆ ಅದ್ರ ಮೇಲೆ ಟ್ಯಾರಿಫ್ ಆಗೋದಿಲ್ಲ. ಆ ಅಡ್ವಾಂಟೇಜ್ ಕೂಡ ಇದೆ. ಇನ್ ಕೇಸ್ ಯಾವ್ದಾದ್ರು ಕಂಪನಿ ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇಟ್ಕೊಂಡಿದೆ, ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಅಂದ್ರೆ ಅಂತದ್ರ ಮೇಲೆ ಈ ಟ್ಯಾರಿಫ್ ಇಂಪ್ಯಾಕ್ಟ್ ಕಡಿಮೆ ಇರುತ್ತೆ. ಅದೊಂದು ಅಡ್ವಾಂಟೇಜ್ ಕಂಪನಿಗಳಿಗೆ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಹೊಂದಿರೋ ಅಂತವ್ರಿಗೆ. ಇನ್ನು ಅಪೋಲೋ ಹಾಸ್ಪಿಟಲ್ಸ್ ಎಂಟರ್ಪ್ರೈಸಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಸಿಸಿಐ ಅಪ್ರೂವಲ್ ಸಿಕ್ಕಿದೆ. ಅಪೋಲೋ ಹೆಲ್ತ್ ಅಲ್ಲಿ 30% ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ 1254 ಕೋಟಿಗೆ ಈ ಅಕ್ವಿಸಿಷನ್ ಮಾಡ್ತಾ ಇದೆ ಕಂಪನಿ. ಈ ಅಪ್ರೂವಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಪೋಲೋ ಹಾಸ್ಪಿಟಲ್ಸ್ ಅನ್ನ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಚಾಲೆಟ್ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ HDFC AMC Q3 ನಲ್ಲಿ 2% ಸ್ಟೇಕ್ ಅನ್ನ ತಗೊಂಡಿದೆ. ಅಂದ್ರೆ ಈ ಮುಂಚೆನೆ ಸ್ಟೇಕ್ ಇತ್ತು, ಅದ್ರ ಜೊತೆಗೆ ಅಡಿಷನಲ್ 2% ಸ್ಟೇಕ್ ಅನ್ನ Q3 ನಲ್ಲಿ ಚಾಲೆಟ್ ಹೋಟೆಲ್ಸ್ ಅಲ್ಲಿ ತಗೊಂಡಿದೆ. ಇದರ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಚಾಲೆಟ್ ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ CESC ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಉತ್ತರ ಪ್ರದೇಶ್ ಗವರ್ನಮೆಂಟ್ ಜೊತೆ MOU ಮಾಡ್ಕೊಂಡಿದೆ, ಸೋಲಾರ್ ಸೆಲ್ಸ್ ಅಂಡ್ ಸೋಲಾರ್ ಪವರ್ ಪ್ಲಾಂಟ್ಸ್ ಅನ್ನು ಸೆಟಪ್ ಮಾಡ್ಲಿಕ್ಕೆ. ಅದಕ್ಕಾಗಿ ಸುಮಾರು 3800 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ CESC ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಲೆಮನ್ ಟ್ರೀ ಹೋಟೆಲ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮಧ್ಯಪ್ರದೇಶದಲ್ಲಿ 85 ರೂಮ್ ಕೆಪಾಸಿಟಿ ಇರುವಂತ ಹೋಟೆಲ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 17 ಕೋಟಿ ಆರ್ಡರ್ ಸಿಕ್ಕಿದೆ, ರಾಕೆಟ್ ಮೋಟಾರ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ಸೆನ್ಕೋ ಗೋಲ್ಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆಗಸ್ಟ್ ಜ್ಯುವೆಲರಿಯಲ್ಲಿ 68% ಸ್ಟೇಕ್ ಅನ್ನ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ 68 ಕೋಟಿಗೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸೆನ್ಕೋ ಗೋಲ್ಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಕ್ಲರ್ಕ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 28ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಅಲ್ಲಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ, ಬೋನಸ್ ಕೊಡ್ಬೇಕಾ ಬೇಡವಾ, ಕೊಡೋದಾದ್ರೆ ಯಾವ ರೇಷಿಯೋದಲ್ಲಿ ಕೊಡಬೇಕು, ಎಲ್ಲವೂ ಕೂಡ 28ನೇ ತಾರೀಕು ಡಿಸೈಡ್ ಆಗುತ್ತೆ. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕ್ಲರ್ಕ್ ಸರ್ವಿಸಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಈ ಸುದ್ದಿಗೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಅನಂತರಾಜ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು, ಕಂಪನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ. ನಂತರ ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಅನಂತರಾಜ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q3 ನಲ್ಲಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ಗೆ ಅಂತ. ನಂತರ OFS ಅಥವಾ ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು, ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ. ನಂತರ ವಾರಿ ಎನರ್ಜೀಸ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಇಯರ್ಲಿ ಅಂತೂ ಮೋರ್ ದನ್ 100% ರೈಸ್ ಆಗಿದೆ ಕಂಪನಿಯ ಸೇಲ್ಸ್. ಕ್ವಾರ್ಟರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಎಬಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಸಲ 295 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ ಕಂಪನಿಯ ಪ್ರಾಫಿಟ್ ಇಂದ, ಬಟ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ವಾರಿ ಎನರ್ಜೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ಗೆ ಅಂತ. ನಂತರ PNB ಹೌಸಿಂಗ್ ಇಲ್ಲಿ ಕ್ವಾರ್ಟರ್ಲಿ ನೋಡಬಹುದು ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. ಇಯರ್ಲಿ 10% ರೈಸ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ.
ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ PNB ಹೌಸಿಂಗ್ ಅಲ್ಲಿ. ನಂತರ ಈ ಪ್ಯಾಕ್ ಫ್ರೀ ಪ್ಯಾಪ್ ಟೆಕ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಈ ಪ್ಯಾಕ್ ಫ್ರೀ ಫ್ಯಾಬ್ ಅಲ್ಲಿ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ABSL AMC, ಅದಾನಿ ಎನರ್ಜಿ ಇದೆ, ಅಲಿವರ್ಸ್ ಇದೆ, ಆಲೋಫ್ಲೋರಿನ್, APL ಅಪೋಲೋ, ATGL ಅದಾನಿ ಟೋಟಲ್ ಗ್ಯಾಸ್ ಅನ್ಸುತ್ತೆ ಇದು, ಬಂಧನ್ ಬ್ಯಾಂಕ್ ಇದೆ, ಕ್ಯಾಮ್ಸ್ ರಿಸಲ್ಟ್ ಇದೆ, ಸಿಗ್ನಿಟಿ ಇದೆ, ಕೋಫೋರ್ಜ್ ಇದೆ, ಸೈಯೆಂಟ್ ಇದೆ, EKI, ಐಡಿಯಾ ಫೋರ್ಜ್ ಇದೆ, ಹೋಮ್ ಫಸ್ಟ್ ಫೈನಾನ್ಸ್ ಇದೆ, ಇಂಡಿಗೋ ರಿಸಲ್ಟ್ ಇದೆ. ಇಂಡಿಗೋ ರಿಸಲ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಕಂಪನಿಯಲ್ಲಿ ಆದಂತ ಇಂಪ್ಯಾಕ್ಟ್ಸ್ ಎಷ್ಟರ ಮಟ್ಟಿಗೆ ಕಂಪನಿಯ ಲಾಭದ ಮೇಲೆ ಹೊಡೆತ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇಂಡಿಗೋನ ಫೋಕಸ್ ಮಾಡಬೇಕಾಗುತ್ತೆ. ಎಕ್ಸಿಗೋ ಇದೆ, ಕೊಪ್ರಾನ್, ಕ್ರಿಸ್ಟಲ್, ಎಂಫೋಸಿಸ್ ರಿಸಲ್ಟ್ ಇದೆ, ಓರಿಯಂಟ್ ಎಲೆಕ್ಟ್ರಿಕ್, ಪ್ರೀಮಿಯರ್ ಎನರ್ಜೀಸ್ ಇದೆ, ರಾಡಿಕೋ ಖೈತಾನ್, ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಇದೆ, ಸಿಂಜಿನ್ ಇದೆ, ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಇದೆ, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ, ವಿ ಮಾರ್ಟ್ ನ ರಿಸಲ್ಟ್ ಇದೆ, ಹಾಗೆ ಝೀಲ್ ಇದೆ, ಜೆನ್ಸಾರ್ ಟೆಕ್, ಈ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಸ್ಟಾಕ್ ಗಳಲ್ಲಿ, ಹಾಗಾಗಿ ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು. ಇನ್ನು ಶಾಡೋಫ್ಯಾಕ್ಸ್ ಟೆಕ್ನಾಲಜೀಸ್ IPO ಇವತ್ತು ಲಾಸ್ಟ್ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಪ್ರೀಮಿಯಂ ನೋಡಬಹುದು ಜಸ್ಟ್ 1% ಇದೆ, ನಿನ್ನೆ 2% ಅನ್ನೋ ಇತ್ತು, ಇವತ್ತು 1% ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಬಟ್ ಪ್ರೀಮಿಯಂ ಏನು ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ. ಇನ್ನು ಇಂಡೈಸಸ್ ಗಳ ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದರೆ ಲಾಸ್ಟ್ 3 ಡೇಸ್ ಅಲ್ಲಿ ನೋಡಬಹುದು ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ. ಎಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು, ಅಲ್ಲೂ ಕೂಡ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ, ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ವಾಚ್ ಮಾಡಬಹುದು. ನಿನ್ನೆ ಮೆಟಲ್, ಐಲಂಡ್ ಗ್ಯಾಸ್ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು. ಮೊನ್ನೆ ಅಂತೂ ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲೇ ಇಲ್ಲ, ಎಲ್ಲ ಕಡೆ ಮೋರ್ ದನ್ 1% ಡೌನ್ ಫಾಲ್ ಬಂತು. ನಿನ್ನೆ ಇದ್ರಲ್ಲಿ ಸ್ವಲ್ಪ ಕಡಿಮೆ ಬಿದ್ದು, ಇವತ್ತು ಕೂಡ ವಾಚ್ ಮಾಡಬಹುದು. ಮೆಟಲ್ ಮೇ ಬಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾಡಬಹುದು, ವೀಕ್ನೆಸ್ ಇತ್ತು, ಬಟ್ ಸ್ಟಿಲ್ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಲೆಟ್ಸ್ ಹೋಪ್. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. ಆಸ್ ಆಫ್ ನೌ 194 ಪಾಯಿಂಟ್ಸ್ ಅಥವಾ 0.77% ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ನಿಕ್ಕೈಯಲ್ಲಿ ನೋಡಬಹುದು ನಿಯರ್ಲಿ 2% ಇದೆ. ಏಷ್ಯನ್ ಮಾರ್ಕೆಟ್ಸ್ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತದೆ. ಜಕಾರ್ತಾ ಕಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಬಿಟ್ರೆ ಇನ್ನೆಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ 1.94, 1.91, 0.38, 0.26 ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸದ್ಯದ ಮಟ್ಟಿಗೆ. ಗ್ಲೋಬಲ್ ಕ್ಯೂಸ್ ಇವತ್ತು ಸದ್ಯದ ಮಟ್ಟಿಗಂತೂ ಚೆನ್ನಾಗಿದೆ, ಆಮೇಲೆ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ. ಇನ್ ಕೇಸ್ ಇದೇ ರೀತಿ 9 ವರೆಗೂ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಮೇ ಬಿ ನಾವು ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಖಂಡಿತ ವಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಾರ್ಕೆಟ್ ಡೈರೆಕ್ಷನ್ ಅರ್ಥ ಆಗ್ತಿಲ್ಲ, ಆ ರೀತಿ ಬರ್ತಾ ಇದೆ ಪರ್ಫಾರ್ಮೆನ್ಸ್. ಹಾಗಾಗಿ ಕ್ಲೋಸ್ಲಿ ವಾಚ್ ಮಾಡ್ಬೇಕು ಇವತ್ತು ಯಾವ ರೀತಿ ಇರುತ್ತೆ ಅಂತ. ಬಟ್ ಒಂದೇ ಒಂದು ಪಾಸಿಟಿವ್ ನ್ಯೂಸ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಪಾಸಿಟಿವ್ ಆಗಿ ಮಾತಾಡಿರೋದು ನಿನ್ನೆ. ಮೇ ಬಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೆ ಬಿದ್ರು ಬೀಳ್ಬೋದು ಇವತ್ತು. ಹಾಗಾಗಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಸದ್ಯದ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, 167 ಪಾಯಿಂಟ್ಸ್, 0.34%. ಇನ್ನು ಬ್ರೆಂಟ್ ಕಡೆ ಬಂದ್ರೆ ಬ್ರೆಂಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. ಇನ್ನು ಡಾಲರ್ ವರ್ಸಸ್ ರುಪಿ 91.7 ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ. ನೋಡೋಣ, ಸದ್ಯದ ಮಟ್ಟಿಗೆ ಕ್ಯೂಸ್ ಪಾಸಿಟಿವ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮೇ ಬಿ ಒಂದಷ್ಟು ರಿಕವರಿ ಆದ್ರೂ ಆಶ್ಚರ್ಯ ಪಡುವಂತದ್ದೇನಿಲ್ಲ, ಯಾಕಂದ್ರೆ ಲಾಸ್ಟ್ 3 ಡೇಸ್ ಅಲ್ಲಿ ಕರೆಕ್ಷನ್ ಜಾಸ್ತಿನೇ ಇದೆ. ಹಾಗಾಗಿ ಒಳ್ಳೆ ಕರೆಕ್ಷನ್ ನಂತರ ವ್ಯಾಲ್ಯೂ ಬೈಯಿಂಗ್ ಕಂಡು ಬಂದ್ರೆ ಆಬ್ವಿಯಸ್ಲಿ ಒಂದಷ್ಟು ರಿಕವರಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.